ನೀವು ಬಂಗು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂತ ಇಲ್ಲಿವರೆಗೂ ಏನೇನೆಲ್ಲ ರೆಮಿಡೀಸ್ ಮಾಡಿದಿರೋ ಅದೆಲ್ಲದಕ್ಕಿಂತ 3 ಪಟ್ಟು ಹೆಚ್ಚು ರಿಸಲ್ಟ್ ಕೊಡುವಂತಹ ರೆಮಿಡಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಕೇವಲ 2 ವಾರ ನಾನು ಹೇಳುವಂತಹ ಈ ಒಂದು ರೆಮಿಡಿನ ಯೂಸ್ ಮಾಡಿ ಎಷ್ಟೇ ಗಾಢವಾಗಿರುವಂತಹ ಬಂಗು ಕಲೆಗಳಿದ್ರೂ ಕೂಡ 2 ವಾರದಲ್ಲಿ ಮಾಯ ಆಗುತ್ತೆ. ಇದು 100% ನ್ಯಾಚುರಲ್, ತುಂಬ ಸೇಫ್ ಕೂಡ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಮುಖದಲ್ಲಿರುವಂತಹ ಎಂಥದೇ ಕಲೆ ಇದ್ರೂ ಕೂಡ, ಸನ್ ಟ್ಯಾನ್ ಇರಲಿ, ಸನ್ ಬರ್ನ್ ಇರಲಿ, ಪಿಂಪಲ್ ಮಾರ್ಕ್ಸ್ ಇದ್ರೂ ಕೂಡ ಮಾಯ ಆಗುತ್ತೆ. ಅಡಿಷನಲ್ ಬೆನಿಫಿಟ್ಸ್ ಏನು ಗೊತ್ತಾ, ಸ್ಕಿನ್ ಕೂಡ ವೈಟ್ ಆಗುತ್ತೆ ಆ್ಯಂಡ್ ಗ್ಲೋ ಆಗುತ್ತೆ. ಇದೊಂದು ಮಿರಾಕಲ್ ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 2 ಸ್ಪೂನ್ನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 3 ಸ್ಪೂನ್ನಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹೆಸರು ಕಾಳು ಹಾಕ್ಕೊಂಡ್ರೆ ಒಂದು 3 ಸ್ಪೂನು ಅಕ್ಕಿನ ಹಾಕುವಂಥದ್ದು. ಯಾವುದೇ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ರೆಡ್ ರೈಸ್ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ರೈಸ್ ಯೂಸ್ ಮಾಡ್ಬೋದು, ವೈಟ್ ರೈಸ್ ಯೂಸ್ ಮಾಡ್ಬೋದು, ಯಾವುದಾದ್ರೂ ಸರಿ ಯೂಸ್ ಮಾಡ್ಬೋದು. ಇದನ್ನು ಕ್ಲೀನಾಗಿ ಒಂದು 2 ಸರಿ ವಾಶ್ ಮಾಡ್ಕೋಬೇಕು. ಏನಾದರೂ ಧೂಳು ಕೆಮಿಕಲ್ಸ್ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ಒಂದು 2 ಸರಿ ವಾಶ್ ಮಾಡಿಕೊಂಡು ಅದಾದಮೇಲೆ ಕಾಳು ಮುಳುಗೋವಷ್ಟು ನೀರನ್ನು ಹಾಕಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇಡಬೇಕು. ನನಗೆ ಬೌಲ್ ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು. ನೀರು ಹಾಕಿ ಅದು ನೆಂದ ಮೇಲೆ ದಪ್ಪ ಆಗುತ್ತೆ, ಸೊ ಸ್ಪೇಸ್ ಸಾಕಾಗೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ ಹಾಕೋತಾ ಇದ್ದೀನಿ. ಕಾಳು ಮುಳುಗೋವಷ್ಟು ನೀರು ಅಥವಾ 1 ರಿಂದ 1.5 ಲೋಟ ನೀರನ್ನು ಹಾಕಿ ರಾತ್ರಿ ಪೂರ್ತಿ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಇಲ್ಲ ಅಂತಂದರೆ ಮಾರ್ನಿಂಗ್ ಟೈಮ್ 3 to 4 ಅವರ್ಸ್ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿ ನೆಂದಿರಬೇಕು. ಕಾಳು ನೆನೆಸಿರೋ ನೀರು ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡಬಾರ್ದು. ಒಂದು ಸಪ್ರೇಟ್ ಬೌಲಿಗೆ ಅದನ್ನು ಎತ್ತಿಟ್ಕೋಬೇಕು, ಬಿಸಾಡಬಾರ್ದು. ಅದನ್ನೇನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಒಂದು ಮಿಕ್ಸರ್ ಜಾರ್ಗೆ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಹೆಸರು ಕಾಳನ್ನು ಇದಷ್ಟನ್ನು ಹಾಕ್ಕೊಂಡು ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿರಬೇಕು. ನಾವು ದೋಸೆಗೆ ಯಾವ ರೀತಿ ರುಬ್ತೀವೋ ಅಷ್ಟೇ ಸಣ್ಣದಾಗಿರಬೇಕು. ನೀವು ನೋಡ್ತಾ ಇರ್ಬೋದು, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ಈ ರೀತಿಯಾಗಿ ನಾವು ರುಬ್ಕೊಂಡಾದಮೇಲೆ ಇದನ್ನು ಸಪ್ರೇಟ್ ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೌಲಿಗೆ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಇದೆ. ಅಕ್ಕಿ ಮತ್ತು ಕಾಳು ನೆನೆಸಿರುವಂತಹ ಈ ನೀರಲ್ಲಿ ಹೆಚ್ಚಾಗಿ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಇದನ್ನು ನೀವು ಸ್ಕಿನ್ಗೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಏರ್ಸ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ರುಬ್ಬಿಟ್ಕೊಂಡಿರುವಂತಹ ಈ ಪೇಸ್ಟಿಗೆ ಮುಖ್ಯವಾಗಿ ಮೇಯ್ನಾಗಿರೋ ಒಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಬೇಕು. ಅದೇ ಜೇಷ್ಟ ಮಧು, ಏಸ್ಟಿ ಮಧು, ಲಿಕೋರೈಸ್, ತುಂಬ ಹೆಸರುಗಳಿಂದ ಕರೀತಾರೆ ಇದನ್ನು. ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇರೋರಿಗೆ ಮತ್ತು ಸ್ಕಿನ್ ಡಲ್ ಸ್ಕಿನ್ ಇರೋವಂಥವ್ರಿಗೆ ಈ ಲಿಕೋರೈಸ್ ಪೌಡರು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ಒಂದು 2 ರಿಂದ 2.5 ಸ್ಪೂನ್ನಷ್ಟು ನಾವು ರುಬ್ಬಿಟ್ಕೊಂಡಿರುವಂತಹ ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳಿರಬಾರ್ದು, ಒಂದು ಸಣ್ಣ ಗಂಟು ಕೂಡ ಇರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ನೀರು ಏನು ಎತ್ತಿಟ್ಕೊಂಡಿದ್ದೀವಿ ಆ ನೀರನ್ನು, ಅಷ್ಟು ನೀರನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಪೇಸ್ಟು ಮತ್ತು ಈ ನೀರು ಎರಡೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಬರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೈನ್ ವಾಟರನ್ನು ಹಾಕಬೇಡಿ, ತುಂಬ ತೆಳುವಾಗ ಕೂಡ ಕಲಿಸ್ಕೋಬೇಡಿ. ನಾವು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಪಿಗ್ಮೆಂಟೇಷನ್ ಮತ್ತು ಮಾರ್ಕ್ಸ್ಗಳಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಐಸ್ ಕ್ಯೂಬ್ ಟ್ರೇನ ತೊಗೊಳ್ಳಿ, ಅದನ್ನು ಕ್ಲೀನಾಗಿ ಒಂದು ಸರಿ ವಾಶ್ ಮಾಡ್ಕೊಳ್ಳಿ, ಯಾವುದೇ ಧೂಳು ಇಲ್ಲದೆ ಇರೋ ರೀತಿಯಾಗಿ. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋವಂತಹ ಈ ಮಿಕ್ಸರ್ನ ಪೂರ್ತಿ ಐಸ್ ಕ್ಯೂಬ್ ಟ್ರೇಗೆ ಹಾಕೋಬೇಕು. ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೋಬೇಕು. ನಾನಿಲ್ಲಿ ಒಂದು 15 ದಿನಕ್ಕಾಗುವಷ್ಟು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸರಿ ಶೇಕ್ ಮಾಡಿಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ಒಂದು 4 ರಿಂದ 5 ಅವರ್ ಬಿಟ್ಟರೆ ಇದು ಚೆನ್ನಾಗಿ ಐಸ್ ಕ್ಯೂಬ್ಸ್ ಆಗಿರುತ್ತೆ. ಇಲ್ಲ ಅಂತಂದರೆ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡೋದಕ್ಕೆ ಬರುತ್ತೆ. ಸೊ ನಾನು ಓವರ್ ನೈಟ್ ಬಿಟ್ಟಿದ್ದೆ, ನೋಡಿ ಇಷ್ಟು ಕ್ಯೂಬ್ಸ್ ಆಗಿದೆ. ನನಗಿದು 15 ದಿನ ಬರುತ್ತೆ. ದಿನಕ್ಕೆ ಒಂದೊಂದು ಐಸ್ ಕ್ಯೂಬ್ಸ್ ಅಂತೆ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನನಗೆ 15 ದಿನ ಬರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅರ್ಧ ವಿಡಿಯೋನ ನೋಡ್ತೀರಾ, ಓ ಇಷ್ಟೇ ಅಲ್ವಾ ಇನ್ನೇನಿದೆ, ಐಸ್ ಕ್ಯೂಬ್ ರೆಡಿ ಆಯಿತು, ಇದನ್ನು ಮುಖಕ್ಕೆ ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನೀವು ಅನ್ಕೋತೀರಾ. ಆದರೆ ಇದನ್ನು ಯೂಸ್ ಮಾಡುವಂಥ ಸರಿಯಾದ ವಿಧಾನ ಗೊತ್ತಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು. ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡೋದಕ್ಕಾಗಲ್ಲ. ವಿಡಿಯೋನ ಪೂರ್ತಿಯಾಗಿ ನೀವು ನೋಡಬೇಕಾಗತ್ತೆ. ಐಸ್ ಕ್ಯೂಬನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ಐಸ್ ಕ್ಯೂಬ್ಗಳನ್ನ ತಗೊಂಡು ನೀವು ಫೇಸ್ಗೆ ಅಪ್ಲೈ ಮಾಡಬೇಕು. ಏನೇ ಮಾಡಬೇಕು ಅಂದ್ರೂ ಮುಖನ ಕ್ಲೀನಾಗಿ ಫಸ್ಟು ವಾಶ್ ಮಾಡಿಕೊಂಡು ಅದಾದಮೇಲೆ ನೀವು ಐಸ್ ಕ್ಯೂಬ್ಗಳನ್ನ ಫೇಸ್ಗೆ ರಬ್ ಮಾಡಬೇಕಾಗತ್ತೆ. ನಿಧಾನವಾಗಿ ಐಸ್ ಕ್ಯೂಬ್ ಪೂರ್ತಿ ಕರಗೋ ತನಕನೂ ಪೂರ್ತಿ ರಬ್ ಮಾಡಿ. ಕೆಲವರು ಐಸ್ ಕ್ಯೂಬ್ಗಳನ್ನ ನೇರವಾಗಿ ಮುಖದ ಮೇಲೆ ರಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಪ್ಲೈನ್ ಐಸ್ ಕ್ಯೂಬ್ಗಳು ಅಂದರೆ ಪ್ಲೈನ್ ವಾಟರಿಂದ ಮಾಡಿರೋಂಥ ಐಸ್ ಕ್ಯೂಬ್ಗಳನ್ನ ನೇರವಾಗಿ ರಬ್ ಮಾಡಬಾರ್ದು. ಒಂದು
ಬಟ್ಟೆನ ಸುತ್ತಕೊಂಡು ನೀವು ಯೂಸ್ ಮಾಡ್ಬೋದು. ಆದರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದನ್ನು ಬಟ್ಟೆಗೆ ಸುತ್ತಿ ನೀವು ಯೂಸ್ ಮಾಡೋದಕ್ಕಾಗೋದಿಲ್ಲ. ನೀವು ಆ ರೀತಿ ಏನಾದರೂ ಮಾಡಿದರೆ ಇದರಲ್ಲಿರುವಂತಹ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಬಟ್ಟೆಗೆ ಹೋಗುತ್ತೆ ಹೊರತು ನಿಮ್ಮ ಮುಖಕ್ಕೆ ಬರೋದಿಲ್ಲ, ರಿಸಲ್ಟ್ ಸಿಗೋದಿಲ್ಲ. ಇದು ನೆನಪಿರಲಿ. ಯಾವುದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ಹಾಗೆ ಯೂಸ್ ಮಾಡಬೇಕು. 25 ನಿಮಿಷ ಇದನ್ನ ಹಾಗೆ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. 25ರಿಂದ 30 ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಸ್ವಲ್ಪ ನೀರನ್ನ ವೆಟ್ ಮಾಡಿಕೊಂಡು ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ರಬ್ ಮಾಡಬೇಕಾಗುತ್ತೆ. ರಬ್ ಮಾಡ್ಕೊಂಡಾದ್ಮೇಲೆ ಫೇಸ್ ವಾಶ್ ಅನ್ನ ಮಾಡಬೇಕು. ಇದು ಫಸ್ಟ್ ಡೇ ಮಾತ್ರ ನೀವು ಈ ರೀತಿಯಾಗಿ ರಬ್ ಮಾಡಬೇಕು. ಇನ್ನು ನೆಕ್ಸ್ಟ್ ಡೇ ನೀವು ರೆಗ್ಯುಲರ್ ಆಗಿ ದಿನ ಯೂಸ್ ಮಾಡ್ತಿರಲ್ವಾ, ಅವಾಗ ಪ್ರತಿದಿನ ಸ್ಕ್ರಬ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಫಸ್ಟ್ ಡೇ ಅಂತಂದರೆ ಡೆಡ್ ಸೆಲ್ಸ್ ಇರುತ್ತೆ. ಕಂಪ್ಲೀಟಾಗಿ ಡೆಡ್ ಸೆಲ್ಸ್ ರಿಮೂವ್ ಆದರೆ ನೆಕ್ಸ್ಟ್ ಡೇ ನೀವು ಐಸ್ ಕ್ಯೂಬನ್ನು ಅಪ್ಲೈ ಮಾಡಿ ಜಸ್ಟ್ ಫೇಸ್ ವಾಶನ್ನು ಮಾಡಿದರೆ ಸಾಕಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ಟು ಡೈಲಿ ನೀವು ರಬ್ ಮಾಡ್ತಾ ಹೋದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗುತ್ತೆ. ಬೇರೆ ಥರ ಸ್ಕಿನ್ ರಿಯಾಕ್ಷನ್ಸು, ಸ್ಕಿನ್ ಅಲರ್ಜೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಡೇ ಮಾತ್ರ ಈ ರೀತಿಯಾಗಿ ರಬ್ ಮಾಡಿ ಫೇಸ್ ವಾಶನ್ನು ಮಾಡ್ಕೋಬೇಕು. 30 ಸೆಕೆಂಡಷ್ಟು ಈ ರೀತಿ ಮಾಡಿದರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಕೆಲವರು ಫ್ರಿಡ್ಜ್ ಇಲ್ಲ, ಐಸ್ ಕ್ಯೂಬನ್ನ ಮಾಡೋದಕ್ಕಾಗೋದಿಲ್ಲ, ಬೇರೆ ಆಪ್ಷನ್ ಏನಿದೆ ಅಂತ ಕೇಳಿದರೆ ಜಸ್ಟ್ ಇದನ್ನು ನೀವು ನಾನು ಮುಂಚೆ ಏನು ತೋರಿಸ್ದೆ ಅದೇ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಒಂದು ತಿಕ್ ಪೇಸ್ಟನ್ನು ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶನ್ನು ಮಾಡಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಬೋದು. ಬೆಸ್ಟ್ ಅಂದರೆ ಐಸ್ ಕ್ಯೂಬ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಅಡಿಷ್ನಲ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ. ಅಂದರೆ ಓಪನ್ ಪೋರ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ, ಆಯಿಲಿ ಸ್ಕಿನ್ ಇದ್ದರೆ ಆಯಿಲನ್ನು ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಐಸ್ ಕ್ಯೂಬನ್ನ ಫೇಸ್ಗೆ ರಬ್ ಮಾಡೋದ್ರಿಂದ ಫೇಸ್ಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗಿ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ಪಫಿನೆಸ್ ಏನಾದರೂ ಮುಖ ಊದ್ಕೊಳ್ಳೋ ಅಂಥದ್ದು ಈ ಥರ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲದಕ್ಕೂ ಐಸ್ ಕ್ಯೂಬು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮುಖನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡಾದಮೇಲೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತೀರಾ ಅದೇ ಮಾಯ್ಶ್ಚರೈಸರ್ನ ಮುಖಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಬಿಟ್ಟರೆ ಆಗೋಯ್ತು. ಮಾರ್ಕ್ಸು, ಬಂಗು, ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ದುಬಾರಿ ಕ್ರೀಮ್ಗಳಿಗೆ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ದಿನ 2 ನಿಮಿಷ ಈ ಐಸ್ ಕ್ಯೂಬನ್ನ ರಬ್ ಮಾಡಿ 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ 2 ವಾರದಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮತ್ತು ಯಾರಿಗೆಲ್ಲ ಸ್ಕಿನ್ ತುಂಬ ಡಲ್ ಆಗಿರುತ್ತೆ, ಸ್ಕಿನ್ನಲ್ಲಿ ಗ್ಲೋನೇ ಇಲ್ಲ ಅಂತನ್ನೋರಿಗೆ ಇದನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ, ಎಷ್ಟು ಬ್ರೈಟ್ ಆಗುತ್ತೆ ಅಂತೇಳಿ. ಇದೊಂದು ಮಿರಾಕಲ್ ರೆಮಿಡಿ ಅಂತಲೇ ಹೇಳ್ಬೋದು. ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನಿಮ್ಗೆ ಯಾವುದೇ ರೀತಿ ವೀಡಿಯೋಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ.